ರಾಜ್ಯ ಕಾಂಗ್ರೆಸ್ನಲ್ಲಿ ಧಗಧಗಿಸ್ತಾ ಇದೆ ಕ್ಯಾಬಿನೆಟ್ ಕಿಚ್ಚು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಸಾವಿರಾರು ಬೆಂಬಲಿಗರು ನುಗ್ಗಿದ್ದಾರೆ. ದಿನೇಶ್ ಗುಂಡೂರಾವ್, ಕೃಷ್ಣಪ್ಪ ಬೆಂಬಲಿಗರಿಂದ ಕೆಪಿಸಿಸಿಗೆ ಮುತ್ತಿಗೆ ಹಾಕಲಾಗಿದೆ. ಕೆಪಿಸಿಸಿ ಮುಂದೆ ಹಾಕಿದ್ದ ಬ್ಯಾರಿಕೇಡ್ ತಳ್ಳಿ ಬೆಂಬಲಿಗರು ಒಳಗೆ ನುಗ್ಗಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕು, ಯಾಕೆ ಕೊಟ್ಟಿಲ್ಲ, ಯಾಕೆ ಅನ್ಯಾಯ ಅಂತ ಹೇಳಿ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪಕ್ಷ ವಿರೋಧಿಗಳಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ನಮ್ಮ ನಾಯಕರು ಯಾವುದೇ ವಿರೋಧಿ ಕೆಲಸವನ್ನ ಮಾಡಿಲ್ಲ, ಕ್ಷೇತ್ರಕ್ಕಾಗಿ ದುಡಿದಿದ್ದಾರೆ, ಅಂತವರಿಗೆ ಯಾಕೆ ಸಚಿವ ಸ್ಥಾನ ನೀಡಲಿಲ್ಲ? ನೀವು ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರೊಟೆಸ್ಟ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪೊಲೀಸರು ಅಳವಡಿಸಿದ್ದ ಬ್ಯಾರಿಕೇಡ್ ಅನ್ನೇ ತಳ್ಳಿ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಂ ಕೃಷ್ಣಪ್ಪ ಹಾಗೂ ದಿನೇಶ್ ಗುಂಡೂರಾವ್ ಬೆಂಬಲಿಗರಿಂದ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ಪ್ರಿಯಾ ಕೃಷ್ಣ ಅಥವಾ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ಅವರು ಬೆಳೆದು ನಿಂತಿದ್ದಾರೆ, ಅವ್ರನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಮುದಾಯದಲ್ಲಿ ಭಂಡಾರವೇ ಇದೆ, ನಾಯಕತ್ವ ಭಂಡಾರವೇ ಇದೆ, ಎಲ್ಲರೂ ಸಹ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವು ಸಮುದಾಯಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾವತ್ತೂ ಸಹ ಪ್ರಾತಿನಿಧ್ಯ ಸಿಗದೇ ಇರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡ್ರಿಗೆ ನಂತರ ಮಾತಾಡ್ದೇನು ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ಆಯ್ತು, ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನ ಇರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿದೆ. ಡಿಕೆಶಿ ಸರ್ಕಾರಕ್ಕೆ ಬಂಡಾಯದ ಕಿಚ್ಚು ಶುರುವಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣಪ್ಪ ಬೆಂಬಲಿಗರಿಂದ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಲಾಗಿದೆ. ಭಾರಿ ಹೈಡ್ರಾಮಾ ನಡೆದಿದೆ. ಪಕ್ಷ ವಿರೋಧಿಗಳಿಗೆ ಸಚಿವ ಸ್ಥಾನ ನೀಡೋಕ್ಕಾಗತ್ತೆ? ಕ್ಷೇತ್ರದ ಜನರಿಗೋಸ್ಕರ ದುಡಿದವರಿಗೆ ಯಾಕೆ ನೀವು ಇಂಥ ಅನ್ಯಾಯ ಮಾಡ್ತೀರಾ? ಬೆಂಗಳೂರಲ್ಲಿ ಕೃಷ್ಣಪ್ಪನವರು ಪ್ರಾಬಲ್ಯ ಸಾಧಿಸ್ತಾರೆ ಅಂತ ಹೇಳಿ ರಾಜಕೀಯ ನಡೆಸಲಾಗಿದೆ ಅನ್ನೋ ಆರೋಪವನ್ನು ಕೂಡ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಪೊಲೀಸರು ಹಾಕಿದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ಎಂ ಕೃಷ್ಣಪ್ಪ ಹಾಗೂ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳಿವು. ಕೆಪಿಸಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಇಂತಹ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಯಾರು ಕರೆದ್ರು ಎಷ್ಟೊತ್ತಿಗಾದ್ರೂ ನಮ್ಮ ಸಾಹೇಬ್ರು ಬರ್ತಾರೆ. ಅಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಷ್ಟ, ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಇಲ್ಲಿ ಅನ್ಯಾಯನ ನಾವು ಖಂಡಿಸ್ತೀವಿ ಸರ್. ಇಷ್ಟು ವರ್ಷ ಗಾಂಧಿನಗರಲ್ಲಿ 6 ಬಾರಿ ಗೆಲ್ಲಿದ್ದಾರೆ. ನಮಗೂ ಒಂದು ನ್ಯಾಯ, ಇಷ್ಟು ವರ್ಷ ಕೊಡ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ನಾವು ಇಷ್ಟು ಲೇಟ್ ಆದ್ರು, 3 ತಿಂಗಳಾದ್ರು ಎಲ್ಲರೂ ಕೊಟ್ಟ ಮೇಲೆ ನಮ್ಮ ಸಾಹೇಬ್ ಕೊಟ್ಟಿಲ್ಲ. ನಮ್ಮ ಸಾಹೇಬ್ರು ಏನು ತಪ್ಪು ಮಾಡಿದ್ದಾರೆ, ಏನಿದ್ರೆ ನಮ್ಗೆ ಕೊಡ್ತಾರೆ, ಏನಿದ್ರೆ ವಿಚಾರ ಕಾರಣ ಬೇಕು ನಮಗೆ. ಏನು ಇಷ್ಟು ಕಾರ್ಯಕರ್ತರು ಬೆಳೆಸಿದ್ದಾರೆ, ಇದೇ ಕಾರ್ಯಕರ್ತರು 5 ಸಾರಿ ಗೆದ್ದಿದ್ದಾರೆ. ಎಲ್ಲ ಮನೆಗೆ ಯಾವ್ದು ಒಂದು ಪ್ರಾಬ್ಲಮ್ ಇದ್ರೂ ಮನೆಗೆ ಹೋಗ್ತಾರೆ. ಒಂದು ಸಾವಾಗಲಿ, ಒಂದು ಏನು ಚಿಕ್ಕ ಪ್ರಾಬ್ಲಮ್ ಆದ್ರೂ ಮನೆಗೆ ಹೋಗ್ತಾರೆ. ಅಂಥವ್ರಿಗೆ ಯಾಕೆ ಕೊಟ್ಟಿಲ್ಲ? ರಾಜಕೀಯ ಚಾಣಕ್ಯ ಅಂತಾನೆ ಹೇಳ್ಬೋದು. ಅವರು ಎಲ್ಲಾ ರೀತಿ ಫಿಟ್ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇರೋದು ನಮಗೆ ತುಂಬಾ ಬೇಸರ ತಂದಿದೆ. ಅವ್ರನ್ನು ಗಣನೆಗೆ ತಗೋಬೇಕಾಗಿತ್ತು. ಇವತ್ತು ನಾವೆಲ್ಲ ಸ್ವಯಾರ್ಜಿತವಾಗಿ ನಾವೇ ತುಂಬಾ ನೊಂದು
ಈ ಹೋರಾಟಕ್ಕೆ ಇಳಿದಿದ್ದೀವಿ. ಅವರು ಎಲ್ಲ ತರ ಚಾಣಕ್ಯರು ಇದ್ದಾರೆ, ಎಲ್ಲ ರಾಜಕೀಯ ಚತುರರು ಇದ್ದಾರೆ. 6 ಬಾರಿ ಗೆಲ್ಲೋದೇನು ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ. ಅದರ ಶ್ರಮ ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ತಿಳಿದಿದೆ. ಇಂಥ ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ನೀಡದೇ ಇರೋದು ನಿಜಕ್ಕೂ ತುಂಬಾ ಬೇಜಾರಿನ ಸಂಗತಿ. ಇದನ್ನ ನೋಡಿ ನಮಗೆ ತುಂಬಾ ಬೇಸರ ಆಗಿ ನಾವೆಲ್ಲರೂ ಪ್ರೊಟೆಸ್ಟ್ ಕೇಳ್ತಿದೀವಿ. ದಯವಿಟ್ಟು ಎಲ್ಲರಲ್ಲೂ ನಾವು ಕೇಳ್ಕೊತೀವಿ, ದಿನೇಶ್ ಗುಂಡೂರಾವ್ ಸರ್ಗೆ ಪೋಸ್ಟಿಂಗ್ ಕೊಡ್ಲೇಬೇಕು. ಓಕೆ, ಸೊ ಸತತವಾಗಿ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ಇದು ಅವಮಾನ ಸರ್ ನಮ್ಗೆ, ಯಾಕಂದ್ರೆ ಅವ್ರು ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇದು ನಮ್ಗೆಲ್ಲ ಅವಮಾನ ತರ ಆಗ್ತಿದೆ. ಅವ್ರು ಪೋಸ್ಟ್ ಕೊಡ್ಲೇಬೇಕು. ಸೋಲಿಲ್ಲದ ಸರದಾರ ನಮ್ಮ ಅಧ್ಯಕ್ಷ 27 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಕೊಡ್ಲೇಬೇಕು ಸರ್ ಒಂದು ಪೋಸ್ಟ್. ಕೊಡೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ ಸರ್. ನಾವು ನಮಗೆ ಬೇಕೇ ಬೇಕು. ಇವಾಗ 6 ಬಾರಿ ಶಾಸಕರಂತ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಕೆಳಮಟ್ಟದಿಂದ ಬಂದಿದ್ದಾರೆ. ಏನು ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿ ಅವರೆಲ್ಲೂ ಅವ್ರ ತಂದೆ ಹೆಸರನ್ನ ಬಳಕೆ ಮಾಡದೆ ಸ್ವತಃ ಅವರು ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರನ್ನ ಇವತ್ತು ಪರಿಗಣನೆ ಮಾಡ್ತಾ ಇಲ್ಲ. ಯಾಕೆ ಹೇಳಿ? ಅವರು ಸಾಫ್ಟ್ ಆಗಿದ್ದಾರೆ ಅಂತ ಯಾಕೆ ಈ ರೀತಿ ಅಂತ ಧೋರಣೆಗಳು ಮಾಡ್ತಾರೆ? ಪಕ್ಷನ ಇವತ್ತು ಕಟ್ಟಬೇಕು, ಪಕ್ಷನ ಬೆಳೆಸಬೇಕು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿನ ಮೂಡಿದ್ದು ಯಾರಂದ್ರೆ ಅದು ದಿನೇಶ್ ಗುಂಡೂರಾವ್ ಒಬ್ರೆ. ಇವತ್ತು ಅಂತ ವ್ಯಕ್ತಿನ ನೀವು ಕೈ ಬಿಟ್ಟಿದ್ದೀರಾ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಳ್ತಾರೆ. ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಸಭಾಪತಿಗಳನ್ನ AICC ಕಳಿಸುವಂತ ಪರಿಸ್ಥಿತಿ ಬಂದಾಗ ಟೀಕೆ ಮಾಡ್ತಿದ್ರು ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸಂವಿಧಾನವನ್ನ ಪಠಣೆ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಅದ್ಭುತ ನನಗೆ. ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಅದೀಗ ಮಾತಾಡ್ತಕ್ಕಂಥ ಜನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ BJP ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡೋಗಿ ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವಾ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ್ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು? ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದವರಿಗೆ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ದಾರೆ. 140 ಶಾಸಕರಲ್ಲಿ 30 ಶಾಸಕರನ್ನ ಮಾತ್ರವೇ ಆಯ್ಕೆ ಮಾಡಬೇಕು. ನಿಮ್ಮ ಬೇಡಿಕೆ ಒಪ್ಪಿದ್ದೇನೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಬಗ್ಗೆ ನನಗೂ ಗೊತ್ತು ಅಂತ ಹರಿಪ್ರಸಾದ್ ಹೇಳಿದ್ರು. ನಿಮ್ಮ ಮನವಿ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೆ ನಾನು ತರ್ತೇನೆ, ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಅಂತ ಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಾನು 53 ವರ್ಷದಿಂದ ಇದ್ದೀನಿ, ಬೇಡಿಕೆ ಒಪ್ಪಿಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಕಚೇರಿ ನೀವು ಮಾತಾಡಿ ಕೇಳ್ತೇನೆ ಅಂತ ಕೆ ಹರಿಪ್ರಸಾದ್ ತಿಳಿಸಿದ್ರು. ಏನಾಗಿದೆ ಅದನ್ನ ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ರು, ಅವ್ರು ಪ್ರಧಾನಮಂತ್ರಿ ಆದ್ರ ಆಯ್ತು, ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋಗಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋಗಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆನ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದನ್ನ
ಕೆಪಿಸಿಸಿ ಕಚೇರಿ ದೇವಸ್ಥಾನ ಇದ್ದಂತೆ ಅಂತ ಅಧ್ಯಕ್ಷ ಹರಿಪ್ರಸಾದ್ ಹೇಳಿದ್ದಾರೆ. ದೇವಸ್ಥಾನ ಅಲ್ಲ ಅಂತ ಕೃಷ್ಣಪ್ಪ ಬೆಂಬಲಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಚೇರಿಯಿಂದ ಹೊರಗೆ ಹಾಕುತ್ತೇನೆ ಅಂತ ಹರಿಪ್ರಸಾದ್ ವಾರ್ನ್ ಮಾಡಿದ್ದಾರೆ. ನಾನು ಕೃಷ್ಣಪ್ಪ ಒಂದೇ ಕಾಲೇಜ್ನಲ್ಲಿ ಓದಿದವರು. ರಾಹುಲ್ ಗಾಂಧಿಗೆ ಪ್ರಿಯಾ ಕೃಷ್ಣ ಬಗ್ಗೆ ಒಳ್ಳೆ ಅಭಿಪ್ರಾಯವಿದೆ. 6 ಜನ ಒಕ್ಕಲಿಗ ಮಂತ್ರಿಗಳಿದ್ದಾರೆ. ರಾಜೀನಾಮೆ ಹಿಂಪಡೀರಿ ಅಂತ ಹರಿಪ್ರಸಾದ್ ತಿಳಿಸಿದ್ದಾರೆ. ದೇವಸ್ಥಾನ ಇದ್ದಂಗೆ ನಿಮ್ಗೆಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗೌರವ ಕೊಡಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಈಚೆ ಕಳಿಸ್ತೀನಿ. ಇದು ನಿಮ್ಮ ದೇವಸ್ಥಾನ. ಇಲ್ಲಿ ಬಂದ್ರೆ ಗೌರವದಿಂದ ನಡ್ಕೊಳ್ಳಿ, ನಾವು ಗೌರವದಿಂದ ಮಾತಾಡ್ತೀವಿ. ಈ ದೇವಸ್ಥಾನಕ್ಕೆ ನೀವು ಕೃಷ್ಣಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಇದಕ್ಕೆ ಅದಕ್ಕೂ ಮುಂದೆ ನೀವು ಅವಮಾನ ಮಾಡ್ತೀರಿ, ನಾವು ಟಾಲರೇಟ್ ಮಾಡಲ್ಲ. ಆದ್ರಿಂದ ಕೃಷ್ಣಪ್ಪನವ್ರು ನೀವು ಎಷ್ಟು ವರ್ಷದಿಂದ ಗೊತ್ತು, MLA ಇಂದ ಗೊತ್ತಿರ್ಬೇಕು. ಪ್ರಿಯಾ ಕೃಷ್ಣ ಎಷ್ಟು ದಿವಸದಿಂದ ಗೊತ್ತು, ನಾನು 50 ವರ್ಷದಿಂದ ಗೊತ್ತು. ಕೃಷ್ಣಪ್ಪ ಅವ್ರು ಏನ್ ಕೊಡುಗೆ ಅನ್ನೋದು ನನಗೂ ಸಹ ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಸಾವಧಾನ ಅವ್ರು ಹೇಳಿದ್ದಾರೆ ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸಾವಧಾನವಾಗಿ ಬಂದಿದ್ದೀರಿ, ನಿಮ್ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲ ಮಾತು ನಾನು ಕೇಳ್ತೀನಿ. ನಾವಿರೋದೇ ನಿಮ್ ಮಾತು ಕೇಳಕ್ಕೆ. ನಿಮ್ಗೆ ಏನ್ ಅನುಕೂಲ ಆಗಿದೆ ಅದನ್ನ ಮಾಡೋಕ್ಕೆ ಸರ್ವ ಪ್ರಯತ್ನ ನಾವು ಮಾಡ್ತೇವೆ. ಆದ್ರಿಂದ ಕೃಷ್ಣಪ್ಪನವರಾಗ್ಲಿ ಪ್ರಿಯ ಕೃಷ್ಣ ಆಗ್ಲಿ ನನಗೇನು ಹೊಸಲ್ಲ. ಅವ್ರಿಗೆ ನಾನು ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದಲ್ಲ 50 ವರ್ಷದಿಂದ ನನಗೆ ಪರಿಚಯದವರು. ನಾನು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ. ಅವಕಾಶ ಕೊಡಕ್ಕಾಗೋದು 136 ಜನದಲ್ಲಿ ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಾ ಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.